ನಾನಿವತ್ತು ನಿಮಗೆ ಕ್ವಿಕ್ಕಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ಕಿಚಡಿ ಹೇಗೆ ಮಾಡೋದಂತ ಹೇಳ್ತೀನಿ. ಈಕ್ವಲ್ ಪೋರ್ಷನಲ್ಲಿ ರೈಸ್ ಆ್ಯಂಡ್ ಮೂಂಗ್ ದಾಲ್ನ ಚೆನ್ನಾಗಿ ವಾಶ್ ಮಾಡಿ 30 ಮಿನಿಟ್ಸ್ ಸೋಕ್ ಮಾಡಿಟ್ಕೊಳ್ಳಿ. ಸೊ ನಾನಿಲ್ಲಿ 1 ಕಪ್ ರೈಸ್ ಮತ್ತು 1 ಕಪ್ ಮೂಂಗ್ ದಾಲ್ನ ತೊಗೊಂಡಿದ್ದೀನಿ. 30 ಮಿನಿಟ್ಸ್ ಆದಮೇಲೆ 6 ಕಪ್ಸ್ ನೀರು ಹಾಕಿ ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ 3-4 ವಿಜಿಲ್ನ ಕೂಗಿಸ್ಕೊಡಿ. ಸೊ ಇವಾಗ ಒಂದು ಪ್ಯಾನಿಗೆ 3 to 4 ಟೇಬಲ್ ಸ್ಪೂನ್ ಆಯಿಲ್, 2 to 3 ಟೇಬಲ್ ಸ್ಪೂನ್ ಗೀ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಮಸ್ಟರ್ಡ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಜೀರಿಗೆ, 10 to 12 ಕ್ಯಾಶ್ಯೂಸ್, 1 ಗ್ರೀನ್ ಚಿಲ್ಲಿ, 2 ಮೀಡಿಯಮ್ ಚಾಪ್ಡ್ ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ವೆಜಿಟೇಬಲ್ಸ್ ಎಲ್ಲ ಕುಕ್ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಹಾಕಿದರೆ ಇದು ಟೇಸ್ಟ್ನ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ. ಸೊ ಇವಾಗ ಇದಕ್ಕೆ ಬಾಯ್ಲ್ ಮಾಡ್ಕೊಂಡಿರೋ ರೈಸ್ ಆ್ಯಂಡ್ ಮೂಂಗ್ ದಾಲ್ನ ಹಾಕಿ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ಸೊ ಇವಾಗ ಕೊರಿಯಂಡರ್ ಲೀವ್ಸ್ನ ಹಾಕಿದರೆ ದಾಲ್ ಕಿಚಡಿ ರೆಡಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.